ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯೇಶು. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಮೈಸೂರಲ್ಲಿ ನನ್ನ ತಂಗಿ ಮಗಂದ 4ನೇ ವರ್ಷದ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಅದ್ರ ಜೊತೆಗೆ ಇನ್ನೊಬ್ಬ ಅಕ್ಕನ ಮಗಂದು ಬರ್ತಡೇ ಅದೇ ದಿನ ಇದ್ದಿದ್ದ ಕಾರಣ 2 ಬರ್ತಡೇನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ತಂಗಿ ಮನೆ ದೇವ್ರು ಬಂದು ಬಿಳಿಗಿರಿ ರಂಗನಾಥ ಸ್ವಾಮಿ. ಅವರು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರು. ಅದು ಹರಕೆ ಮತ್ತು ಬರ್ತಡೇ 2 ಒಟ್ಟಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮೈಸೂರಲ್ಲಿ ಸಣ್ಣದಾಗಿ ಚೌಟ್ರಿ ಮಾಡಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇದು ನೈಟ್ ವಿಡಿಯೋ. ನೈಟು ನಾವು ಹೂವು ಎಲ್ಲ ಕಟ್ಟಿ ಚೌಟ್ರಿಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಜೀವಿತ್ ಮಾತ್ರ ತುಂಬ ಖುಷಿಪಟ್ಟ. ನೋಡಿ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾನೆ ಅವನು. ತುಂಬಾ ಆಟ ಆಡ್ದ ಮಾತ್ರ. ಮಾರ್ನಿಂಗು ಬೆಳಗ್ಗೆ ನಾವು ಬೇಗನೆ ಹೊರಟ್ವಿ. ಫೋಟೋ ವಿಡಿಯೋ ಎಲ್ಲ ಬೇಗ ಮಾಡ್ಕೋಬೋದು, ಜನ ಎಲ್ಲ ಸೇರ್ತಾರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬೇಗನೆ ಹೋದ್ವಿ. ಡೆಕೋರೇಷನ್ ಎಲ್ಲ ಆಗಲೇ ಸುಮಾರಾಗಿತ್ತು. ಈ ಡೆಕೋರೇಷನ್ಗೆ ನಾವು 5,000 ಕೊಟ್ವಿ. ಈ ಥರ ಗೊಂಬೆಗಳೆಲ್ಲ ಇಟ್ಟು ಸ್ಕ್ರೀನ್ಗೆ ಮಕ್ಕಳು ಫೋಟೋ ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬಾ ಇಷ್ಟ ಆಯಿತು ನನಗೆ. ನಾವು ಯಾವಾಗಲೂ ನಾರ್ಮಲಿ ಬರೀ ಬಲೂನ್ಗಳು ಮಾತ್ರ ಇಟ್ಟು ಡೆಕೋರೇಷನ್ ಮಾಡ್ತಿದ್ವಿ. ಆದರೆ ಇದು ಫೋಟೋ ಎಲ್ಲ ಮಕ್ಕಳದ್ದು ಈ ರೀತಿ ಸ್ಕ್ರೀನ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಸ್ಕ್ರೀನ್ನ ನಮಗೆ ಕೂಡ ಕೊಟ್ಬಿಟ್ರು ಮನೆಗೆ. ನೆಕ್ಸ್ಟ್ ಇಯರ್ ಬರ್ತಡೇಗೂ ನಾವು ಅದನ್ನೇ ಯೂಸ್ ಮಾಡ್ಬೋದು. ಗೊಂಬೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ಅವರೇ ತೊಗೊಂಡೋದ್ರು ರಿಟರ್ನು. ನಾವು ಬೆಳಗ್ಗೆನೇ ಬೇಗನೆ ಹೋಗಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಕೇಕ್ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಈ ಕೇಕ್ನ ಊಟ್ಕಳ್ಳಿ ಹೌಸಿಂಗ್ ಬೋರ್ಡ್ ಹತ್ರ ಇರೋ ಬಜರಂಗಿ ಬೇಕ್ರಿಲಿ ಈ ಕೇಕ್ನ ನಾವು ರೆಡಿ ಮಾಡಿಸಿದ್ದು. ಇದು ಪೇಸ್ಟ್ರಿ ಮಿಕ್ಸ್ ಕೇಕ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು. ಕೇಕ್ ಮಾತ್ರ ಕೆಜಿಗೆ 300 ರೂಪಾಯಿ ತೊಗೊಂಡಿದ್ದಾರೆ. ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಯಾರಾದರೂ ಕೇಕ್ ಮಾಡಿಸ್ಬೇಕು ಅಂತಿದ್ರೆ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ಇದು ದೇವ್ರ ಕಾರ್ಯ ಆಗಿರೋದ್ರಿಂದ ದಾಸಪ್ಪನ ಕರೆದಿದ್ರು. ಸ್ವಲ್ಪ ಊಟಕ್ಕೆ ಕೊಡೋದ್ರಲ್ಲಿ ಜನಕ್ಕೆ ಲೇಟ್ ಆಯಿತು. ದಾಸಪ್ಪ ಬಂದು ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೆಲೆಬ್ರೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನಮ್ಮ ಜೀವಿತ್ ನೋಡಿ ತುಂಬಾ ಎಂಜಾಯ್ ಮಾಡ್ದ. ಏನು ಅಳಲಿಲ್ಲ, ಎಲ್ಲರ ಜೊತೆನೂ ಹೋದ. ಹಾಗೆ ಇನ್ನೊಬ್ಬ ಅಕ್ಕನ ಮಗನ ಬರ್ತಡೇ ಇತ್ತಲ್ಲ, ಅದನ್ನು ಆಗಲೇ ಸೆಲೆಬ್ರೇಷನ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ನಾವು ಊಟಕ್ಕೆ ಕೊನೆಯಲ್ಲಿ ಕೂತ್ಕೊಂಡ್ವಿ. ಊಟ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ನಂಗೆ ತುಂಬ ಚೆನ್ನಾಗಿತ್ತು ಊಟ ಅಂತ ಅನ್ನಿಸ್ತು. ನಾವು ಫ್ಯಾಮಿಲಿಯವರೆಲ್ಲ ಕೊನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಇಡ್ಲಿ ಬೋಟಿ ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿತ್ತು. ಗೀ ರೈಸು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮನೆಗೆ ಹೋಗೋದ್ರೊಳಗೆ ಜೀವಿತು ಎಲ್ಲ ಗಿಫ್ಟ್ನೆಲ್ಲ ಅಂದ್ಕೊಂಡು ಕೂತಿದ್ದ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.